ಇನ್ನು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಹೊಸ ಗೇಮ್ ಶುರು ಮಾಡಿದ್ದಾರೆ. ಅಹಿಂದ ಮನಗೆಲ್ಲೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಹೊಸ ದಾಳವನ್ನು ಉರುಳಿಸಿದ್ದಾರೆ. ಸಾಹುಕಾರ್ ಕೋಟೆಯಲ್ಲಿ ಡಿಕೆ ಶಿವಕುಮಾರ್ ಅಹಿಂದ ಪ್ರೇಮವನ್ನ ಮೆರೀತಾ ಇದ್ದಾರೆ. ಜಾರಕಿಹೊಳಿ ತವರಿನಲ್ಲೇ ಅಹಿಂದ ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಅವರು ತಯಾರಿಯನ್ನ ಮಾಡ್ತಾ ಇದ್ದಾರೆ. ಆಪ್ತನ ಮೂಲಕ ಯಾದವ ಸಮಾಜದ ಸಮಾವೇಶಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಏಪ್ರಿಲ್ 20ರಂದು ಚಿಕ್ಕೋಡಿ ಪಟ್ಟಣದಲ್ಲಿ ಸಮಾವೇಶ ನಡೆಯುತ್ತೆ. ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಮೂಲಕ ಸಮಾವೇಶಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯದಲ್ಲಿ ಯಾದವ ಸಮಾಜದ ಸಂಖ್ಯೆ 30 ಲಕ್ಷಕ್ಕೂ ಹೆಚ್ಚಿದೆ. ಅಹಿಂದ ನಾಯಕರಾಗಿರುವ ಸಾಹುಕಾರ್ಗೂ ಕೂಡ ಈ ಮೂಲಕ ಟಕ್ಕರ್ ಕೊಡುವಂತ ಯೋಜನೆನ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇನ್ನು ಸಿಎಂ ಫೈಟ್ ಮಧ್ಯೆ ಕಾಂಗ್ರೆಸ್ನಲ್ಲಿ ಯಾದವ ಕಲಹ ಶುರುವಾಗಿದೆ. ಯಾದವ ಸಮಾಜದ ಇಬ್ಬರಿಗೆ ಪರಿಷತ್ ಸ್ಥಾನ ಸಿಕ್ಕಿದೆ. ನಾಗರಾಜ್ ಯಾದವ್, ಡಿಟಿ ಶ್ರೀನಿವಾಸ್ಗೆ ಎಂಎಲ್ಸಿ ಹುದ್ದೆ ಸಿಕ್ಕಿದೆ. ನಾಗರಾಜ್ ಯಾದವ್ ಸಿಎಂ ಬಣವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಶ್ರೀನಿವಾಸ್ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಸಮಾವೇಶಕ್ಕೆ ನಾಗರಾಜ್ ಯಾದವ್ ಅವರು ಅಸಮಾಧಾನವನ್ನ ಹೊಂದಿದ್ದಾರೆ. ವಿಶ್ವಾಸಕ್ಕೆ ಪಡೆಯದೆ ಸಮಾವೇಶವನ್ನ ನಡೆಸ್ತಾ ಇರುವಂತಹ ಆರೋಪ ಮಾಡ್ತಾ ಇದ್ದಾರೆ. ಪೋಸ್ಟ್ ಮಾಡೋ ಮೂಲಕ ನಾಗರಾಜ್ ಯಾದವ್ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿರೋದು, ಸಮಾವೇಶ ಬಗ್ಗೆ ಯಾರೂ ಕೂಡ ನನ್ನನ್ನ ಸಂಪರ್ಕಿಸಿಲ್ಲ, ಚರ್ಚೆ ಮಾಡಿಲ್ಲ, ಯಾದವ ಸಮಾವೇಶಕ್ಕೆ ನನ್ನ ಸಹಾಯ ಸಲಹೆಯನ್ನ ಕೇಳಿಲ್ಲ, ನಾಗರಾಜ್ ಯಾದವ್ ಬೆಂಬಲವನ್ನ ಕೊಟ್ಟಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಶ್ರೀನಿವಾಸ್ಗೆ ಒಬಿಸಿ ಮೋರ್ಚಾ ಪಟ್ಟ ಕಟ್ಟೋದಕ್ಕೆ ಡಿಕೆ ಶಿವಕುಮಾರ್ ಅವರು ತಂತ್ರವನ್ನ ಹೆಣಿತಾ ಇದ್ದಾರೆ. ನಾಗರಾಜ್ ಯಾದವ್ ಸೇರಿದಂತೆ ಕೆಲ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರಿಗೆ ಯಾಕೆ ಸ್ಥಾನ? ಈ ರೀತಿಯಾಗಿ ಪ್ರಶ್ನೆಗಳು ವ್ಯಕ್ತ ಆಗ್ತಾ ಇದೆ. ಸಿಎಂ ಬಣದಿಂದಲೂ ಕೂಡ ಎಐಸಿಸಿ ಅಧ್ಯಕ್ಷರಿಗೆ ಪತ್ರವನ್ನ ರವಾನೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಇದೀಗ ಅಹಿಂದ ಮನಗೆಲ್ಲೋದಕ್ಕೆ ನಡೀತಾ ಇರುವಂತಹ ಈ ಒಂದು ಪ್ರಯತ್ನ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಒಂದು ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈ ವಿಚಾರವಾಗಿಯೇ ಇಬ್ಬಾಗ ಆಗಿರುವಂತಹ ರೀತಿಯಲ್ಲೂ ಕೂಡ ಕಂಡು ಬರ್ತಾ ಇದೆ. ಏನೇನು ಬೆಳವಣಿಗೆ ಆಗ್ತಾ ಇದೆ? ಹೌದು ಮಧುಕರ್, ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕರಂತೇಳಿ ಗುರುತಿಸಿಕೊಂಡಿರುವಂಥದ್ದು. ಆದರೆ ಈಗ ಅವರು ಅಹಿಂದ ಮಹತ್ವಗಳನ್ನು ಮನಗಲಕ್ಕೆ ಈಗ ಅಹಿಂದ ಪ್ರೇಮವನ್ನು ಕೂಡ ಮೆರೀತಿರುವಂಥದ್ದು. ಅವರ ಆಪ್ತನ ಮೂಲಕ ಬೆಳಗಾವಿಯಲ್ಲಿ ಯಾದವ ಸಮಾವೇಶ ನಡೆಸೋಕ್ಕೂ ಈಗ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನು ಮಾಡ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮೂಲಕ ಈ ಒಂದು ಸಮಾವೇಶನ ಮಾಡಲಾಗ್ತಿದೆ. ಆದರೆ ಈ ಒಂದು ಸಮಾವೇಶ ಬೆಳಗಾವಿಯ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೀತಿರುವಂಥದ್ದು. ಅಂದರೆ ಅಹಿಂದ ಸಿದ್ದರಾಮಯ್ಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವರು ಹೊರಹೊಮ್ಮುತ್ತಿರುವಂಥದ್ದು. ಹೀಗಾಗಿ ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋಕ್ಕೆ ಇದೀಗ ಆಪ್ತನ ಮೂಲಕ ಡಿಕೆ ಶಿವಕುಮಾರ್ ಅವರು ಈ ಒಂದು ಪ್ಲಾನ್ ಮಾಡ್ತಿರುವಂಥದ್ದು. ಮತ್ತೊಂದೆಡೆ ಅಹಿಂದ ಪ್ರೇಮವನ್ನ ಅಹಿಂದ ವರ್ಗದ ಮನಗೆಲ್ಲಕ್ಕೂ ಕೂಡ ಈ ಒಂದು ಸಮಾವೇಶನ ಮಾಡ್ತಿರುವಂಥದ್ದಕ್ಕೆ ಎಲ್ಲ ರೀತಿಯ ನೆರವನ್ನು ನೀಡ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ನೀಡ್ತಿರುವಂಥದ್ದು. ಹೀಗಾಗಿ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಈಗ ಇಬ್ಬರು ಯಾದವ ಸಮಾಜದ ಏನು ಪರಿಷತ್ ಸದಸ್ಯರಿದ್ದಾರೆ. ಒಂದು ನಾಗರಾಜ್ ಯಾದವ್ ಇದ್ರೆ, ಮತ್ತೊಂದು ಡಿಟಿ ಶ್ರೀನಿವಾಸ್ ಅವರು ಮೊದಲಿನಿಂದಲೂ ಡಿಕೆ ಶಿವಕುಮಾರ್ ಜೊತೆಗೆ ಗುರುತಿಸಿಕೊಂಡಂತವರು. ಇತ್ತ ನಾಗರಾಜ್ ಯಾದವ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಜೊತೆಗೆ ಗುರುತಿಸಿಕೊಂಡಿರುವಂಥದ್ದು. ಹೀಗಾಗಿ ಬಹುಸಂಖ್ಯಾತರು ಯಾದವರು ಇರುವುದು ಮಧ್ಯ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಈ ಒಂದು ಸಮಾವೇಶನ ಆ ಭಾಗದಲ್ಲಿ ಮಾಡಬೇಕಿತ್ತು. ಆದರೆ ಕಡಿಮೆ ಸಂಖ್ಯೆಯಲ್ಲಿ ಯಾದವರು ಇರ್ತಕ್ಕಂಥ ಬೆಳಗಾವಿಯಲ್ಲಿ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ತವರು ಜಿಲ್ಲೆಯಲ್ಲಿ ಮಾಡ್ತಿರೋದು ಏಕೆ ಅನ್ನುವಂಥದ್ದು ಈಗ ನಾಗರಾಜ್ ಯಾದವ್ ಅವರ ಪ್ರಶ್ನೆ ಆಗಿರುವಂಥದ್ದು. ಈ ಕಾರಣಕ್ಕೆ ನಿನ್ನೆಷ್ಟೇ ಅವರ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಪೋಸ್ಟನ್ನು ಹಾಕಿರುವಂಥದ್ದು. ನನ್ನ ಈ ಒಂದು ಯಾದವ ಸಮಾಜದ ಪ್ರತಿನಿಧಿ ನಾನು, ಆದರೆ ನನಗೆ ಈ ಯಾವುದೇ ರೀತಿಯ ಗಮನಕ್ಕೆ ತಂದಿಲ್ಲ, ನನ್ನ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡಿಲ್ಲ. ಹೀಗಾಗಿ ಯಾರು ಕೂಡ ಸಮಾವೇಶದಿಂದ ನಾಗರಾಜ ದೂರ ಉಳಿದಿದ್ದಾರೆ ಅಂತೇಳಿ ಯಾರು ನನ್ನನ್ನು ದೂಷಿಸಬಾರ್ದು ಅನ್ನುವಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟನ್ನು ಹಾಕಿರುವಂಥದ್ದು. ಮತ್ತೊಂದೆಡೆ ಕೆಲ ದಿನಗಳ ಹಿಂದಷ್ಟೇ ಕಾಂಗ್ರೆಸ್ಗೆ ಸೇರಿರ್ತಕ್ಕಂತಹ ಡಿಟಿ ಶ್ರೀನಿವಾಸ್ಗೆ ಈಗ ಒಬಿಸಿ ಮೋರ್ಚಾ ಅಧ್ಯಕ್ಷ ಪಟ್ಟ ಕಟ್ಟೋಕ್ಕೆ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ರು. ಇದಕ್ಕೆ ಈಗ ಸಿಎಂ ಬಣದ ಕಾರ್ಯಕರ್ತರೇ ಮೂಗುದಾರವನ್ನು ಹಾಕಿರುವಂಥದ್ದು. ಸಿಎಂ ಬಣದ ನಾಯಕರೇನಿದ್ದಾರೆ ಅವರೇ ಮೂಗುದಾರ ಹಾಕಿರುವಂಥದ್ದು, ಆಕ್ಷೇಪವನ್ನು ಕೂಡ ಎತ್ತಿರುವಂಥದ್ದು. ನಮ್ಮ ಮೂಲ ಕಾಂಗ್ರೆಸ್ಸಿಗರನ್ನೇ ಒಬಿಸಿ ಮೋರ್ಚಾದ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಕೂಡ ಎಐಸಿಸಿ ಮೇಲೆ ಒತ್ತಡವನ್ನು ಹಾಕ್ತಿರುವಂಥದ್ದು. ಮೊದಲಿನಿಂದ ಡಿಕೆ ಶಿವಕುಮಾರ್ ಅವರು ಬೆಳಗಾವಿಯನ್ನ ಹಿಡಿತ ತೆಗೆದುಕೊಳ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿ ಈಗ ಬೆಳಗಾವಿಯಲ್ಲೇ ಸಮಾವೇಶ ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ಸಮಾವೇಶಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ಯಾವ ರೀತಿ ಟಕ್ಕರ್ ಕೊಡ್ತಾರೆ ಎಂಬುದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಮಧುಕರ್,
ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.